ಟೆಕ್ನಿಕಲ್ ಫಿಲಮ್ ಜೈ ಬಾಲಯ್ಯ. ಜೈ ಬಾಲಯ್ಯ. ಎಮೋಷನ್ ಆಗ್ಬಿಟ್ಟಿದ್ದ ನಾವು. ಫುಲ್ ಗೂಸ್ ಬಂಪ್ಸ್. ನೀರು ಬಂತು. ಜೈ ಜೈ ಬಾಲಯ್ಯ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಬಂದಿರೋ ಫಿಲಮು ಹನ್ನೊಂದು ಫಿಲಮ್ ಬಂದಿದ್ದೀವಿ. ಬಾಲಯ್ಯಣ್ಣನ ಫಿಲಮ್ ಬಂದಿದ್ದೀವಿ. ಇಲ್ಲಿ ಕಾಣಿಸ್ತಿರೋದಿಬ್ರೆ, ಇನ್ನು 8 ಜನ, ಇನ್ನು 6 ಜನ ಇಲ್ಲಿ ಇವರೊಬ್ರು ಬರ್ತಾರೆ. ಜೈ ಜೈ ಬಾಲಯ್ಯ. ಜೈ ಬಾಲಯ್ಯ. ಜೈ ಜೈ ಬಾಲಯ್ಯ. ಜೈ ಜೈ ಬಾಲಯ್ಯ. ಜೈ ಜೈ ಬಾಲಯ್ಯ. ಗೊತ್ತಿಲ್ಲ ನಮ್ಗೆ. ಸರಿ, ಜೈ ಬಾಲಯ್ಯ. ಬಾಸ್ ಕ್ರೇಜ್ ನೋಡ್ಬೇಕು. ಸರಿ, ನಾನು ಜರಿಗೆ ಆಗಡೆ ನಾನು ಬರ್ತೀನಿ. ಏನು ನಾನು ಇಲ್ಲಿ ಬರ್ತೀನಿ. ಬಾಸ್ ಕ್ರೇಜ್ ನೋಡ್ಬೋದು. ಯಾಕೆ ಬ್ರೋ ಲೇಟ್? ಯಾರ ಮೂವಿಗೆ ಬಂದಿದ್ದೀವಿ ಹೇಳು? ಜೈ ಬಾಲಯ್ಯ. ಫಸ್ಟ್ ಟೈಮ್ ಜೈ ಬಾಲಯ್ಯ ಮೂವಿ ಬರ್ತಾ ಇರೋದು. ಅಷ್ಟು ಟೈಮ್ ಬರ್ತಾ ಇರೋದು ಬಾಲಯ್ಯ ಮೂವಿಗೆ. ಎಲ್ಲೆಲ್ಲೋ ಕೇಳಿದ್ದೆ, ನಾನು ಓದಿರೋ ತೆಲುಗು ಕಾಲೇಜಲ್ಲಿ. ಬಟ್ ಎಲ್ಲ ಜೈ ಬಾಲಯ್ಯ ಜೈ ಬಾಲಯ್ಯ ಅಂತ ಕೂಗ್ತಿದ್ರು. ನಂಗೆ ಗೊತ್ತಿರಲಿಲ್ಲ ಹೆಂಗೆ ಅಂತ. ಬಟ್ ಇವಾಗ ನೋಡ್ಬೇಕು. ಈ ರೋಪ್ ನಮ್ದೆ. ನಾವ್ 4 ಜನ ಬಂದಿದ್ದೀವಿ, ಇನ್ನು 4 ಜನ ಬರಬೇಕು. ಕ್ರೇಜ್ ನೋಡ್ಬೋದು. ಜೈ ಬಾಲಯ್ಯ. ಜೈ ಜೈ ಬಾಲಯ್ಯ. ಅಣ್ಣ ಜೋಶ್ ಫೋನ್ ಬಿಡ್ಸ್ಕೊಂತ ಮೂವಿ ಮಾತ್ರ ಕ್ರೇಜಿ ಆಗಿತ್ತು. ಫಸ್ಟ್ ಹಾಫ್ ಕ್ರೇಜಿ. ಏನಾದ್ರು ಹೇಳ್ತೀರಾ? ಸೂಪರ್, ಫ್ಯಾಂಟಾಸ್ಟಿಕ್. ಹೌ ಟು ಡೂ ಮ್ಯಾಗಿ ವಿತ್ ಇನ್ 1 minute. ಬೇರೆ ಮೂವಿ ಸಿಗುತ್ತಾ ಇದ್ದಾರಾ? ಹೆಂಗಿತ್ತು ನಿಖಿಲ್ ಮೂವಿ? ಓನ್ಲಿ ಗೂಸ್ ಬಂಪ್ಸ್. ಓನ್ಲಿ ಗೂಸ್ ಬಂಪ್ಸ್. ಬರೇ ನಾನು ಐಟಮ್ ಸಾಂಗ್ ನೋಡಿಲ್ಲ. ಅದು ಐಟಮ್ ಸಾಂಗ್. ಐಟಮ್ ಸಾಂಗ್ ಅಂದ್ರೆ ಮಾಸ್ ಸಾಂಗ್ ಕಣಲ್ಲ. ಮಾಸ್ ಸಾಂಗ್ ಅದು. ಐಟಮ್ ಸಾಂಗ್. ಏ ಬಾಲಯ್ಯ ಯಾವ ಸಾಂಗ್ ಕ್ರೇಜಿ ಆಗಿತ್ತು. ಫೈಟಿಂಗ್ಸ್ ಎಲ್ಲ ಬರೀ ಗೂಸ್ ಬಂಪ್ಸ್ ಸೀನ್ಸ್ಗಳೇ. ತಮ್ಮನೇ ಇಲ್ಲ, ತಮ್ಮನ್ನ ಎಲ್ಲ ಹುಡುಗರು ಊರ್ವಶಿ ಇರೋದು. ಒಂದೇ ಕಲರು. ಫೈಟಿಂಗ್ಸ್ ಮಾತ್ರ ಮಸ್ತ್ ಆಗೈತೆ. ಜೈ ಬಾಲಯ್ಯ. ನಾನು ಡ್ಯಾನ್ಸ್ ಮಾಡಿರೋ ವಿಡಿಯೋ ತೋರಿಸು. ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದು ತಮ್ಮನ್ ಚೆನ್ನಾಗಿ ಮಾಡೋಣ. ಆಕ್ಚುಲಿ ತುಂಬಾ ಅದನ್ನ ಹೇಳಕ್ ಬಂದೆ ಅವ್ರು ತಮ್ಮನ್ನ ಅಂತಷ್ಟೇ. ಬಟ್ ಮಸ್ತ್ ಕೊಟ್ಟು ಮಾಸ್ ಇದಕ್ಕೆ ಬಾಲಯ್ಯಗೆ. ಬಾಬಿ ಆ ವಿಡಿಯೋ ಹಾಕ್ತೀವಿ. ಮ್ಯೂಸಿಕ್ ಕಾಮನ್. ಸಿಂಪಲ್ ಸ್ಟೋರಿ, ಬರೀ ಎಲಿವೇಶನ್ ಕೊಟ್ಟಿಕ್ಕವನೆ. ಪಕ್ಕ ಕಮರ್ಷಿಯಲ್ ಫಿಲಮ್. ಏನಂತೀರಾ? ಗಡ್ಡ ಬಿಟ್ಟಿದ್ಯಾ? ಗೆಡ್ಡೆ ಸೂಪರು. ಸಾಂಗ್ ಅಲ್ಲಿ ಡ್ಯಾನ್ಸ್ ಆಡೋ ಅಂದ್ರೆ ಇಂಟರ್ವಲ್ ಅಲ್ಲಿ ಡ್ಯಾನ್ಸ್ ಆಡ್ತಾವ್ರೆ. ಹೆಂಗಂತೆ ಜೈ ಬಾಲಯ್ಯ? ಚೆನ್ನಾಗೈತಿ. ಏಯ್ ಬರೇ ಎಲಿವೇಶನ್ ಸೀನ್ ಸಿಕ್ಕವನೆ. ಅವರೆಲ್ಲ ಏನಂದ್ರೆ ಆರ್ಟ್ ಅಲ್ಲಿ ತಗೊಂಡೋಗ ಆಟೋಮೆಟಿಕ್ ಕಷ್ಟವಾಯ್ತಲ್ಲ. ಆದ್ರೆ ಬಾಲ ಹಿಂಗೆ ಇದ್ ಮಾಡ್ತಿದ್ಯಾ? ಟೆಕ್ನಿಕಲ್ ಫಿಲಮ್ ಜೈ ಬಾಲಯ್ಯ. ಜೈ ಬಾಲಯ್ಯ. ಎಮೋಷನ್ ಆಗ್ಬಿಟ್ಟಿದ್ದ ನಾವು. ಫುಲ್ ಗೂಸ್ ಬಂಪ್ಸ್. ನೀರು ಬಂತು. ಅವ್ನು ಎಲ್ಲಾ ಮೂವಿ ಇಟ್ಟು ಕಂಟಿನ್ಯೂಸ್ ಆಗಿ 4ನೇದು ಇಟ್ಟು. 4ನೇ ಮೂವಿ ಸೂಪರ್. ಮಸಾಲಾ ಮಾತ್ರ ಸಕ್ಕತ್ತಾಗಿದೆ ಮೂವಿ.
ಎಲ್ಲ ಒಂದೊಂದು ಮೇಲೆ ಒಂದೊಂದು ಎಲಿವೇಶನ್ ಸೀನ್ ಇಕ್ಕವನೆ ನೆಕ್ಸ್ಟ್ ಲೆವೆಲ್. ಚೆನ್ನಾಗಿದೆ. ನಮ್ಮ ಶಿವಣ್ಣ ಮಾಡ್ಬೇಕು ಈ ತರ ನೆಕ್ಸ್ಟ್. ಇಲ್ಲ ಆಮೇಲೆ ಏನೇ ಹೇಳಿದ್ರು BGM ಮಾತ್ರ ನೆಕ್ಸ್ಟ್ ಲೆವೆಲ್. ಪ್ರಶ್ನೆ ಆ- ಹೀರೋಯಿನ್ ಎಲ್ಲೋದ್ಲು? ಸೆಕೆಂಡ್ ಹೀರೋಯಿನ್ ಎಲ್ಲೋದ್ಲು. ಹೀರೋಯಿನ್ ಎಲ್ಲೋದ್ಲು? ಚೆನ್ನಾಗಿದೆ, ಒನ್ ಟೈಮ್ ನೋಡೋಕೆ ಚೆನ್ನಾಗಿದೆ. ಅವಳು ಬಂದ್ಬಿಟ್ಟು ಲಾಸ್ಟ್ ಒಂದೆರಡು ಗುಜ್ಗು ಅಂತ ಹೊಡೆದ್ರೆ ಚೆನ್ನಾಗಿರೋದು. ಅವಳು ಫಸ್ಟ್ ಹಾಫ್ ಅಲ್ಲಿ ಕಾರ್ ಸೀನ್ ಅಲ್ಲಿ ಒಂದೆರಡು ಹೊಡೆದವಳೆ. ಬಿಲ್ಡಪ್ ಒಂದೊಂದು ಸೀನ್ ಮೇಲೆ ಒಂದ್ ಸೀನ್ ಗಿಂತ ಇನ್ನೊಂದು ಸೀನ್ ಅಲ್ಲಿ ಬಿಲ್ಡಪ್ ಜಾಸ್ತಿ ಇಕ್ಕವ್ರೆ. ಬಿಲ್ಡಪ್ ಮೇಲೆ ಬಿಲ್ಡಪ್ ಇಕ್ಕವ್ರೆ. ಆದ್ರೆ ಎಲ್ಲೂ ಓವರ್ ಅನ್ಸಲ್ಲ, ಇನ್ನು ಬರ್ಲಿ ಅನ್ಸುತ್ತೆ. ಮಜಾ ಐತೆ. ಹಾಫ್ಗೆ ಪೈಸಾ ವಸಲ್. ಸೆಕೆಂಡ್ ಹಾಫ್ ಫುಲ್ ಸ್ಟೋರಿ ಬಿಲ್ಡ್ ಮಾಡಿದ್ದಾರೆ. ಏನಿಲ್ಲ, ಬರೀ ಸ್ಟೋರಿ ಬಿಲ್ಡ್ ಮಾಡಿದ್ದಾರೆ. ಆದ್ರೂ ಫೈಟ್ಗಳು ಒಂದೆರಡು ಮೂರು ಇದೆ, ಅದು ಚೆನ್ನಾಗಿದೆ. ಆದ್ರೂ ನೀವು ಕೊಟ್ಟಿರೋ ದುಡ್ಡಿಗಂತೂ ಎಲ್ಲೂ ಮೋಸ ಆಗಲ್ಲ. ಪೈಸಾ ವಸೂಲು ನೋಡ್ಬೋದು. ಇಲ್ಲ ಆಮೇಲೆ ಕೊಟ್ಟಿರೋ ಕ್ಯಾರೆಕ್ಟರ್ಗೆಲ್ಲ ಜಸ್ಟಿಸ್ ಕೊಟ್ಟಿದ್ದಾನೆ ಡೈರೆಕ್ಟರ್. ಎಲ್ರಿಗೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾನೆ, ಅದೊಂದು ಪ್ಲಸ್ ಪಾಯಿಂಟ್.